ನನ್ನ ಗಟ್ ಫೀಲಿಂಗ್ ಏನಂತಂದರೆ, ನಾಳೆಯಿಂದ ಸ್ಟಾರ್ಟ್ ಆಗ್ತಿರುವಂತಹ 3rd ಟೆಸ್ಟ್ ಮ್ಯಾಚನ್ನು ಯಾವ ದೇಶ ವಿನ್ ಆಗ್ತದೆ, ಯಾವ ಟೀಮ್ ವಿನ್ ಆಗ್ತದೆ, ಅದೇ ಟೀಮ್ ಸೀರೀಸನ್ನು ವಿನ್ ಆಗ್ತದೆ ಅಂತ. ನಮಸ್ಕಾರ, ಎಲ್ಲರಿಗೂ ಸಜ್ಜನಾಡ್ತ ಮಾತಾಡ್ತಿರೋದು ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. 3rd ಟೆಸ್ಟ್ ಬಗ್ಗೆ ಮಾತಾಡುವ ಮುಂಚೆ ಚಿಕ್ಕದಾಗಿ ನಮ್ಮ ಸಬ್ಸ್ಕ್ರೈಬರ್ಸು, ನಾನ್ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. 85,000 ಸಬ್ಸ್ಕ್ರೈಬರ್ಸ್ಗಳ ಹೊಸ್ತಿಲಲ್ಲಿ ಇವಾಗ ಚಾನಲ್ ಬಂದು ನಿಂತಿದೆ. ಸೊ ಈ ವರ್ಷ ಮುಗಿಯುವಷ್ಟರಲ್ಲಿ 1 ಲಕ್ಷ ಆದರೆ ಭಾರಿ ಖುಷಿ ಆಗ್ತದೆ. ಅದೆಲ್ಲದಕ್ಕಿಂತ ಥ್ಯಾಂಕ್ಸ್ ನಿಮಗೆ. ಯಾಕೆ ಅಂತಂದರೆ 2nd ಟೆಸ್ಟ್ ಮ್ಯಾಚಿಗೆ ನೀವು ಕೊಟ್ಟಂತಹ ಒಂದು ವ್ಯೂವರ್ಶಿಪ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಟೆಸ್ಟ್ ಕ್ರಿಕೆಟ್ ವಿಡಿಯೋವನ್ನು ನೀವು ಇಷ್ಟು ಪ್ರೀತಿಯಿಂದ ನೋಡ್ತೀರಿ ಅಂತ. 30,000 ಯಾವತ್ತು ದಾಟಿರಲಿಲ್ಲ ಟೆಸ್ಟ್ ಮ್ಯಾಚ್ ಇದು ವಿಡಿಯೋ ವ್ಯೂಸ್ ನನ್ನ ಚಾನಲಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಚಾನಲ್ಗೆ ನೀವು ಕೊಡ್ತಾ ಇರುವಂಥ ಪ್ರೀತಿಗೆ ಯಾವತ್ತೂ ಕೂಡ ಆಭಾರಿಯಾಗಿದ್ದೇನೆ. ಆ್ಯಂಡ್ ಎಸ್, ಈಗ 3rd ಟೆಸ್ಟ್ ಮ್ಯಾಚ್ ನಾಳೆಯಿಂದ ಶುರು ಆಗ್ತಾ ಇರೋದು ಎಲ್ಲಿ? ಕ್ರಿಕೆಟ್ ಕಾಶಿ ಅಂತ ಕರೆಸಿಕೊಳ್ಳುವಂತಹ, ಕ್ರಿಕೆಟ್ ಮೆಕ್ಕ ಅಂತ ಕರೆಸಿಕೊಳ್ಳುವಂತಹ ಲಾರ್ಡ್ಸ್ ಗ್ರೌಂಡಲ್ಲಿ, ಲಾರ್ಡ್ಸ್ ಅಂಗಳದಲ್ಲಿ ನಾಳೆಯಿಂದ 3rd ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಉಂಟು. ಫಸ್ಟ್ ಟೆಸ್ಟ್ ಮ್ಯಾಚ್ ಲೀಡ್ಸಲ್ಲಿ ಆದದ್ದು, ಭಾರತಕ್ಕೆ ಲೀಡ್ ಸಿಗಲಿಲ್ಲ. ಸೊ ಹೀನಾಯವಾಗಿ ಸೋತರು. 0-1 ಹಿನ್ನಡೆಯಿಂದ 2nd ಟೆಸ್ಟ್ ಮ್ಯಾಚಿಗೆ ಬಂದರು. ಆಗ್ತಾ ಇದ್ದದ್ದು ಎಲ್ಲಿ ಅಂತಂದರೆ ಎಡ್ಜ್ ಬ್ಯಾಸ್ಟನ್ನಲ್ಲಿ. ಭಾರತ ಎಡ್ಜ್ ಬ್ಯಾಸ್ಟನ್ನಲ್ಲಿ ವಿನ್ನೇ ಆಗಿರಲಿಲ್ಲ. ಬಟ್ ಗಿಲ್ ಅವರ ಚಮತ್ಕಾರ, ಗಿಲ್ ಅವ್ರದ್ದು ಆ ಒಂದು ಪ್ರಚಂಡ ಬ್ಯಾಟಿಂಗ್ ಪ್ರದರ್ಶನ, ಸಿರಾಜ್ ಅಣ್ಣನ ಫಸ್ಟ್ ಇನ್ನಿಂಗ್ಸಲ್ಲಿ 6 ವಿಕೆಟ್ಸ್, ಆಕಾಶ್ ದೀಪ್ ಓವರ್ ಆಲ್ ಮ್ಯಾಚ್ ಅಂತ ನೀವು ಕನ್ಸಿಡರ್ ಮಾಡಿದ್ರು 10 ವಿಕೆಟ್ ತೆಗೆದ್ರು. ಸೊ ಇಂಗ್ಲೆಂಡನ್ನು ಎಡ್ಜ್ ಬ್ಯಾಸ್ಟನ್ನಲ್ಲಿ ಬ್ಯಾಶ್ ಮಾಡಿಬಿಟ್ರು ಇಂಡಿಯಾ. ಅಲ್ಲಿ ಗೆದ್ದರು 1-1 ಸೀರೀಸ್ ಲೆವೆಲ್ ಆಗಿ. ಈಗ ನಾಳೆ ಇದಕ್ಕೆ ಲಾರ್ಡ್ಸ್ ಅಂಗಳದಲ್ಲಿ 3rd ಟೆಸ್ಟ್ ಮ್ಯಾಚಿಗೆ ಇಂಡಿಯಾ ಫುಲ್ ಕಾನ್ಫಿಡೆನ್ಸಲ್ಲಿ ಬರ್ತಾ ಉಂಟು. ಮೊಮೆಂಟಮ್ ಖಂಡಿತ ಇಂಡಿಯಾ ಪರವಾಗಿಯೇ ಇರೋದು. ಒಂದು, ಬುಮ್ರಾ ಅವರು ವಾಪಸ್ ಬರ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಪ್ರಸಿದ್ಧ ಕೃಷ್ಣ ಅವ್ರನ್ನ ತೆಗಿತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬುಮ್ರಾ ಅವರ ವಾಪಸ್ ಆತಿ. ಇನ್ನೊಂದು, 2nd ಟೆಸ್ಟ್ ಮ್ಯಾಚ್ ಮತ್ತು 3rd ಟೆಸ್ಟ್ ಮ್ಯಾಚಿಗೆ ಇರುವಂತಹ ಗ್ಯಾಪ್ ಕೇವಲ 4 ದಿನ. ಸೊ 4 ದಿನದಲ್ಲಿ ಈ ಒಂದು ಸೋಲಿನ ಹತಾಶೆಯಿಂದ ರಿಕವರ್ ಆಗಲಿಕ್ಕೂ ಕೂಡ ಇಂಗ್ಲೆಂಡಿಗೆ ಟೈಮ್ ಇಲ್ಲ. ಸೊ ಅದೆಲ್ಲ ನೋಡಿದಾಗ ಭಾರತ ಕ್ಲಿಯರ್ ಫೇವ್ರೆಟ್ಸ್ 3rd ಟೆಸ್ಟ್ ಮ್ಯಾಚಿಗೆ ಅಂತ ಅನ್ನಿಸ್ತಾ ಉಂಟು. ಆ್ಯಂಡ್ ಇಂಗ್ಲೆಂಡ್ ತಂಡದಲ್ಲಿ ಭಾರಿ ಬದಲಾವಣೆ ಆಗ್ತಾ ಉಂಟು. ಜೋಫ್ರಾ ಆರ್ಚರ್ ಅವರು ಖಂಡಿತ ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ. ಆಟ್ಕಿನ್ಸನ್ ಅವರನ್ನು ಸಡನ್ ಆಗಿ ಕರೆದಿದ್ದಾರೆ, ಬಾಮರೆ ಆಟ ಆಡು ಅಂತ. ಸೊ ಕ್ಲಿಯರ್ ಆಗಿ ಗೊತ್ತಾಗ್ತಾ ಉಂಟು ಇಂಗ್ಲೆಂಡ್ ತಂಡ ಗಡ ಅಂತ ನಡುಗ್ತಾ ಉಂಟು ಅಂತ. ಆನ್ ದಿ ಅದರ್ ಹ್ಯಾಂಡ್ ಭಾರತ ತಂಡದಲ್ಲಿ ಅಂಥ ಒಂದು ಮಹತ್ತರ ಬದಲಾವಣೆ ಆಗೋದಿಲ್ಲ. ಬುಮ್ರಾ ಅವರು ಬರ್ತಾರೆ, ಎಸ್, ಪ್ರಸಿದ್ಧ ಕೃಷ್ಣ ಅವರು ಹೊರಗೆ ಹೋಗ್ತಾರೆ, ಅಷ್ಟೇ ಅಂತ ಅಂದ್ಕೊಳ್ತೇನೆ. ಲಾರ್ಡ್ಸ್ ಅಂಗಳ ಫಾಸ್ಟ್ ಬೌಲರ್ಸಿಗೆ ಹೆಲ್ಪ್ ಮಾಡೋದ್ರಿಂದಾಗಿ ಒಂದು ಕ್ವಶನ್ ಅರೈಸ್ ಆಗ್ತದೆ. ಏನು ಅಂತಂದರೆ, 2 ಸ್ಪಿನ್ನರ್ಸ್ ಬೇಕಾ ಅಣ್ಣ ಅಂತ. ಆಲ್ರೆಡಿ ರವೀಂದ್ರ ಜಡೇಜಾ ಅವರಿದ್ದಾರೆ, ಸುಂದರ್ ಅವರು ಪುನಃ ಬೇಕಾ ಅನ್ನುವಂತಹ ಕ್ವಶನ್ ಖಂಡಿತವಾಗಿ ಸಹ ಬಂದೇ ಬರ್ತದೆ. ಸೊ ಇನ್ನೊಂದು ಚೇಂಜ್ ಮಾಡೋದಿದ್ರೆ ಸುಂದರ್ ಅವರ ಬದಲು ಬೌಲಿಂಗ್ ಆಲ್ರೌಂಡರ್ ಆಗಿ ಶಾರ್ದೂಲ್ ಠಾಕೂರ್ ಅವ್ರನ್ನ ಆಡಿಸ್ಬೋದು ಅಂತ. ಎಂತ ಬ್ರೋ, ಯಾಕೆ ಬೇಕು ಬ್ರೋ? ಅವರು ಆಲ್ರೆಡಿ ನಿತೀಶ್ ರೆಡ್ಡಿ ಇದ್ದಾರಲ್ಲ. ನಿತೀಶ್ ರೆಡ್ಡಿ ಬ್ಯಾಟಿಂಗ್ ಆಲ್ರೌಂಡರ್ ಅಣ್ಣ, ಬ್ಯಾಟಿಂಗಿಂದ ಏನು ರನ್ ಬರಲಿಲ್ಲ. ಬಟ್ ಹರ್ಷ್ದೀಪ್ ಸಿಂಗ್ ಅವರನ್ನು ಹಾಗೆ ಹಾಕೊಳ್ಳೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನೋಡಿ, ಹರ್ಷ್ದೀಪ್ ಸಿಂಗ್ ಕೂಡ ಅವರು ವೈಟ್ ಬಾಲ್ ಕ್ರಿಕೆಟ್ ಮಾತ್ರ ಆಡಿರೋದು. ಹರ್ಷ್ದೀಪ್ ಸಿಂಗ್ ಓಪನಿಂಗ್ ಸ್ಪೆಲ್ ಬೌಲರ್. ಸೊ ನ್ಯೂ ಬಾಲಲ್ಲಿ ಬಾಲ್ ಹಾಕಲಿಕ್ಕೆ ಆಲ್ರೆಡಿ ಬುಮ್ರಾ ಮತ್ತು ಇನ್ನೊಂದೆಂಡಿಂದ ನನ್ನ ಪ್ರಕಾರ ಆಕಾಶ್ ದೀಪ್ ಅವ್ರು ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಅವರು ಸೀಮ್ ಬೌಲಿಂಗ್ ಮಾಡೋದ್ರಿಂದಾಗಿ ಅವರನ್ನು ಓಪನಿಂಗ್ ಬೌಲರ್ ಆಗಿ ಪರಿಗಣಿಸ್ಬೋದು. ಸಿರಾಜ್ ಅಣ್ಣ ಅನ್ಫಾರ್ಚುನೇಟ್ಲಿ ಅವರು ಬಾಲ್ ಸ್ವಲ್ಪ ಓಲ್ಡ್ ಆದಮೇಲೆ ಬರ್ತಾರೆ. ಸೊ ಹರ್ಷ್ದೀಪ್ ಸಿಂಗ್ ಅವ್ರನ್ನ ಮತ್ತೆ ಪುನಃ ಪ್ಲೇಯಿಂಗ್ 11ನಲ್ಲಿ ಹಾಕ್ಕೊಳ್ಳೋದಿಲ್ಲ. ಟೂ ಮೆನಿ ಓಪನಿಂಗ್ ಸ್ಪೆಲ್ ಬೌಲರ್ ಆಗ್ತದೆ ತಂಡದಲ್ಲಿ. ಸೊ ನನ್ನ ಪ್ರಕಾರ ಇನ್ನೊಂದು ಚೇಂಜ್ ಮಾಡೋದಾದರೆ ಆವಾಗ ಶಾರ್ದೂಲ್ ಠಾಕೂರ್ ಅವರು ರಿಪ್ಲೇಸ್ ಮಾಡಬಹುದು ಸುಂದರ್ ಅವರನ್ನು ಅಂತ. ಅದು ಬಿಟ್ಟರೆ ತಂಡದಲ್ಲಿ ಯಾವುದೇ ರೀತಿಯಾದಂತಹ ಮಹತ್ತರ ಬದಲಾವಣೆ ಅಂತೂ ಆಗುವುದಿಲ್ಲ. ಕರುಣ್ ನಾಯರ್ ಅವ್ರನ್ನ ತೆಗಿಬೇಕು ಬ್ರೋ. ಕರುಣ್ ನಾಯರನ್ನು ಯಾಕೆ ತೆಗಿಬೇಕು ಬ್ರೋ? 2nd ಟೆಸ್ಟಲ್ಲಿ ಅವರಿಂದ ದೊಡ್ಡ ರನ್ ಬರದಿದ್ದರೂ ಕೂಡ ಅವರು ಬ್ಯಾಟಿಂಗ್ ಮಾಡುವಷ್ಟು ಹೊತ್ತು ಅವರು ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ದಾರೆ. ಅವರ ಬ್ಯಾಟಿಂಗಿಂದ ಸುಲಲಿತವಾಗಿ ರನ್ ಹರಿದು ಬರ್ತಾ ಇದೆ ಅಂತವೇ ಅನ್ನಿಸ್ತಾ ಇತ್ತು. ಫಸ್ಟ್ ಇನ್ನಿಂಗ್ಸಲ್ಲಿ ಕಾರ್ಸ್ ಅವರು ಸಡನ್ ಅದೊಂದು ಅನ್ಬಿಲೀವೇಬಲ್ ಬೌಲು. ಸೊ ಔಟ್ ಆದರು, ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು. ಆ್ಯಂಡ್ 2nd ಇನ್ನಿಂಗ್ಸಲ್ಲಿ ಒಂದು ಎಡೌಟ್ ಮಾಡಿಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಎಲ್ಲಿ ಸಹ ಇದು ನರ್ವಸ್ ರಾಜ ಅಂತ ಏನು ಅನ್ನಿಸ್ತಾ ಇರಲ್ಲ. ಚೆಂದ ಮಾಡಿ ಬ್ಯಾಟಿಂಗ್ ಮಾಡಿದ್ದಾರೆ. ಸೊ ಅದರಿಂದ ಅವರನ್ನೇ ಕಂಟಿನ್ಯೂ ಮಾಡ್ತಾರೆ. ಸೊ ಟಾಪ್ 5 ಟಾಪ್ 6 ಏನೂ ಸಹ ಬದಲಾವಣೆ ಆಗೋದಿಲ್ಲ ನಮ್ಮ ತಂಡದಲ್ಲಿ. ಒಂದು ಶ್ಯೂರ್ ಶಾಟ್ ಬುಮ್ರಾ ಅವರು ರಿಪ್ಲೇಸ್ ಮಾಡ್ತಾರೆ. ಇನ್ನೊಂದು ಏನಾರಿದ್ದರೆ ಸುಂದರ್ ಅವ್ರನ್ನ ಕೂರಿಸ್ಬೋದು ಬೆಂಚಲ್ಲಿ. ಎಸ್, ಬೇಜಾರಾಗ್ತದೆ ಅವ್ರು, ಯಾಕಂದರೆ ಲಾಸ್ಟ್ ಮ್ಯಾಚ್ ಚೆಂದ ಮಾಡಿ ಆಡಿದ್ದಾರೆ. ಬಟ್ ಟೀಮ್ ಕಾಂಬಿನೇಷನ್ನು ಮತ್ತು ಗ್ರೌಂಡು ಅದೆಲ್ಲ
ನೋಡಿಕೊಂಡು ಏನಾದರೂ ಚೇಂಜ್ ಮಾಡೋದಿದ್ರೆ ಮಾಡ್ಬೋದು ಅಂತ ಅನ್ನಿಸ್ತಾ ಉಂಟು. ಅಷ್ಟೇ, ಚಿಕ್ಕದಾಗಿ ಚೊಕ್ಕದಾಗಿ ಮುಗಿಸಿದ್ದೇನೆ. ಜಾಸ್ತಿ ಏನು ಮಾತಾಡಲಿಕ್ಕಿಲ್ಲ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಲಾರ್ಡ್ಸ್ ಅಂಗಳದಲ್ಲಿ ನಮ್ಮ ರೆಕಾರ್ಡ್ಸ ಒಂದು ರೇಂಜಿಗೆ ಒಳ್ಳೆಯದೇ ಉಂಟಣ್ಣ. ಸೊ ನಮ್ಮ ಏನು ಕೊಹ್ಲಿ ಅವ್ರದ್ದು ಅದೊಂದು ನಾವು ಕ್ಲಿಪ್ ಎಲ್ಲ ನೋಡಿರ್ತೇವೆ, 60 ಓವರ್ ಅವರಿಗೆ ನರಕ ತೋರಿಸಬೇಕು ಅಂತ, ಅದರದ್ದು ಲಾರ್ಡ್ಸಲ್ಲಿ ಅಂತಹ ಒಂದು ವಿಜಯ ಸಿಕ್ಕಿತ್ತು ನಮಗೆ. ಸೊ ವಿಜಯ ಯಾತ್ರೆ ಮುಂದುವರಿಯಲಿ. ಈ ಟೆಸ್ಟ್ ಮ್ಯಾಚ್, 3rd ಟೆಸ್ಟ್ ಮ್ಯಾಚ್ ಭಾರತ ವಿನ್ ಆದರೆ ಸೀರಿಯಸ್ ವಿನ್ ಆಗ್ತಾರಣ್ಣ, ಮೊಮೆಂಟಮ್ ತಗೊಂಡು ಹೋಗ್ತಾರೆ ಅಂತ ಅನ್ನಿಸ್ತಾ ಉಂಟು. ಈ ಪಿಚ್ಚಲ್ಲಿ ಬಾಲ್ ಆಡಲಿ ನೋಡ. ಬೌಲಿಂಗಿಗೆ ಹೆಲ್ಪ್ ಆಗುವಂತಹ ಪಿಚ್, ಬೌಲರ್ಸಿಗೆ ಹೆಲ್ಪ್ ಆಗುವಂತಹ ಪಿಚ್ಚಲ್ಲಿ ಇವ್ರು ಯಾವ ರೇಂಜಿಗೆ ಬಾಲ್ ಆಡ್ತಾರೆ ಇಂಗ್ಲೆಂಡ್ ಅಂತ ನಾನು ಕಾತುರದಿಂದ ಕಾಯ್ತಾ ಇದ್ದೇನೆ. ಈ ಪಿಚ್ಚಲ್ಲಿ ದಡ ಅಟ್ಯಾಕ್ ಅಂತ ಮಾಡ್ತಾರ ಅಂತ ನೋಡಿಯೇ ಬಿಡುವ. ನಿಮ್ಗೇನು ಅನ್ನಿಸ್ತದೆ, ನಿಮ್ಮ ಪ್ಲೇಯಿಂಗ್ 11 ಏನು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿ, ನಾಳೆ ಸಿಗುವ. ನಮಸ್ಕಾರ ಫ್ರೆಂಡ್ಸ್.